ಮೂಗಿನ ತುದಿಯಲ್ಲೇ ಕೋಪ ಇದೆ. ಹೇಗಪ್ಪ ಇದನ್ನ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಸಿಂಪಲ್ ಟ್ರೀಟ್ಮೆಂಟ್ ನಿಮ್ಗೆ ಹೇಳ್ಕೊಡ್ತೀನಿ, ಬಟ್ ಎಫೆಕ್ಟಿವ್ ಆಗಿರುತ್ತೆ. ನೋಡಿ, ಕೋಪ ಬಂದಾಗ ಈ ಟೆಕ್ನಿಕ್ ಯೂಸ್ ಮಾಡಿ, ಹಾಗೆ ಮಾತಾಡಿ, ಹೀಗೆ ನೀವು ನಡ್ಕೊಳ್ಳಿ, ಇದರಿಂದೆಲ್ಲ ನಿಮ್ಮ ಕೋಪ ಕಮ್ಮಿ ಆಗುತ್ತೆ ಅಂತ ತುಂಬ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡಿರ್ತೀರಾ. ಬಟ್ ಆಕ್ಚುಯಲ್ ಕೋಪ ಬಂದಾಗ ಅದು ಯಾವುದು ವರ್ಕ್ ಆಗಲ್ಲ ಅಲ್ವಾ? ನಾನಿವತ್ತು ನಿಮಗೊಂದು ಸಿಂಪಲ್ ಟ್ರೀಟ್ಮೆಂಟ್ ಹೇಳ್ತೀನಿ, ಇದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ಮುಂಚೆ ನೀವು ಎಷ್ಟು ಸಲ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ? ಏನೋ ಒಂದು ಮಾತುಕತೆಯಲ್ಲಿ ಇರ್ಬೋದು, ಮನೆಯವ್ರ ಜೊತೆ ಇರ್ಬೋದು, ಹೊರಗಿನವ್ರ ಜೊತೆ ಇರ್ಬೋದು, ಆ ಕ್ಷಣದಲ್ಲಿ ನೀವು ಮಾತಾಡಿರೋ ರೀತಿ, ನಡ್ಕೊಂಡಿರೋ ರೀತಿ ಬಗ್ಗೆ ನಿಮ್ಮ ಕೋಪ ಕಮ್ಮಿ ಆದ್ಮೇಲೆ ನಿಮ್ಗೆ ಯಾವಾಗ್ಲೂ ಅನ್ಸುತ್ತೆ, ನಾ ಹಾಗೆ ಮಾತಾಡಬಾರ್ದಿತ್ತು, ಅಯ್ಯೋ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ, ಅಯ್ಯೋ ನಾನು ಹೇಗೆ ನಡ್ಕೊಂಡ್ಬಿಟ್ಟೆ. ಸೊ ರಿಗ್ರೆಟ್ ಅಂತ ನಿಮ್ಗೆ ಇದ್ದೇ ಇರುತ್ತೆ. ಸೊ ಇತಿಹಾಸ ತಗೊಂಡ್ರು ಕೂಡ ಯಾರು ಕೋಪದಲ್ಲಿ ಕರೆಕ್ಟಾಗಿ ಮಾತಾಡೋದಿರ್ಬೋದು, ನಡ್ಕೊಳ್ಳೋದಿರ್ಬೋದು, ಅಥವಾ ಯಾವುದೇ ಕೆಲಸನ ಮಾಡೋದಿಕ್ಕೆ ಆಗೋದಿಲ್ಲ. ಕೊನೆಗೆ ಯಾವತ್ತೂ ಕೂಡ ಏನೋ ಒಂದು ರಿಗ್ರೆಟ್ ನಲ್ಲಿ ಇರ್ತಾರೆ. ಯಾರೋ ಒಬ್ಬ ಮನುಷ್ಯರನ್ನ ಕಳ್ಕೊಳ್ತಾರೆ, ಇಲ್ಲ ಅವ್ರಿಗವ್ರೆ ಹಾನಿ ಮಾಡ್ಕೊಳ್ತಾರೆ. ನಥಿಂಗ್ ಪಾಸಿಟಿವ್ ಅಂತೂ ಆಗೋದಿಲ್ಲ ಅಲ್ವಾ? ಸೊ ಕೋಪ ಬಂದಾಗ ನೀವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಅಂದ್ರೆ ಸೈಲೆಂಟ್ ಆಗಿ ಸುಮ್ಮನೆ ಕೂತ್ಕೊಳ್ಳೋದು. ಯಾವ ಕೆಲಸ ಮಾಡಬೇಡಿ, ಏನು ಮಾತಾಡೋದಿಕ್ ಹೋಗ್ಬೇಡಿ, ಯಾವುದೇ ರೀತಿ ಫೇಶಿಯಲ್ ಎಕ್ಸ್ಪ್ರೆಷನ್ ಕೂಡ ಕೊಡಕ್ ಹೋಗ್ಬೇಡಿ. ಇದರಿಂದ ಇಲ್ವಾ ನೀವು ರಿಗ್ರೆಟ್ ಮಾಡುವಂತ ಯಾವ ಒಂದು ಸಿಚುವೇಶನ್ ಕೂಡ ಆಗೋದಿಲ್ಲ. ಕೋಪದಲ್ಲಿ ಇದ್ದಾಗ ಸೈಲೆಂಟ್ ಆಗಿ ಇರೋಕಾಗದೆ ನಿಮ್ಮ ಮಾತುಗಳು, ನಿಮ್ಮ ಹಾವಭಾವ ಅಥವಾ ನೀವು ಮಾಡೋ ಕೆಲಸದಿಂದ ಪಡ್ಕೊಳ್ಳೋಕ್ಕಿಂತ ಜಾಸ್ತಿ ಕಳ್ಕೊಳ್ಳೋದೇ ಹೆಚ್ಚು. ನಿಮ್ಮ ಜೀವನದಲ್ಲಿರೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿನ ಕಳ್ಕೋಬಹುದು, ನಿಮ್ಮ ಜಾಬ್ನ ಕಳ್ಕೋಬಹುದು. ಕೆಲವೊಮ್ಮೆ ನಿಮಗೆ ಆದ ಒಂದು ಗೌರವ ಇರುತ್ತಲ್ಲ, ಅದನ್ನು ನೀವು ನಿಮ್ಮ ಕೋಪದಲ್ಲಿ ನೀವು ಆಡೋ ಮಾತುಗಳಿಂದ, ನಡವಳಿಕೆಯಿಂದನೂ ನೀವು ಕಳ್ಕೊಳ್ತೀರಾ. ಕೋಪ ಏನ್ ಸಿಂಪಲ್, ಸಿಟ್ಟು ಬಂತು, ಏನೋ ಜಗಳ ಆಡ್ಬಿಟ್ಟೆ, ಮುಗ್ದೋಯ್ತು ಅಂತ ಅನ್ಕೋಬೇಡಿ. ಈ ಸೈಲೆನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಯಾವಾಗ್ಲೂ ಕೋಪ ಬಂದಾಗ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ? ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ದುಡಿಯೋರು ಇರ್ತೀರಾ, ನಿಮ್ಮ ಬಾಸ್ ನಿಮಗೆ ಸಿಟ್ಟು ಬರೋಂಗ್ ಮಾಡ್ತಾರೆ, ಎಕ್ದಮ್ ನೀವು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ನಿಮ್ಮ ಕೆಲಸನೇ ನೀವು ಕಳ್ಕೊಳ್ತೀರಾ. ಬಟ್ ಆ ಒಂದು ಕೋಪನ ಎಕ್ಸ್ಪ್ರೆಸ್ ಮಾಡೋ ಹ್ಯಾಬಿಟ್ ಇದೆ, ಸೈಲೆನ್ಸ್ ಅಲ್ಲಿ ನನಗದನ್ನ ತಡೆಯೋದಿಕ್ಕಾಗಲ್ಲ ಅಂದಾಗ ನೀವು ನಿಮ್ಮಕ್ಕಿಂತ ದುರ್ಬಲರಾಗಿರೋರು, ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾರೆ, ನೀವು ಹೊಡ್ಸ್ಕೊಂತಾರೆ ಅಂದ್ರೆ ಆ ಕೋಪನೆಲ್ಲ ನಿಮ್ ಹೆಂಡತಿ ಮೇಲೆ ತೆಗಿತೀರಾ. ಇಲ್ಲ ಅಂದ್ರೆ ರೋಡ್ ಬದಿ ವ್ಯಾಪಾರಿಗಳ ಮೇಲೆ, ಇಲ್ಲ ಪ್ರೊಫೆಷನಲಿ ನಿಮ್ಗಿಂತ ಕಮ್ಮಿ ಇರೋರು. ಇದರಿಂದೆಲ್ಲ ಏನಾಗುತ್ತೆ ಹೇಳಿ, ಆಸ್ ಅ ಹ್ಯೂಮನ್ ನಾವು ಬಹಳ ಕ್ರೂಯಲ್ ಆಗ್ತೀವಿ, ಕ್ರೂರವಾಗಿ ಕಾಣೋಕೆ ಶುರು ಮಾಡ್ತೀವಿ. ಅಂಡ್ ನಮಗೆ ಅನ್ಸುತ್ತೆ ಅದು ಅನಾವಶ್ಯಕ ಯಾರಿಗೋ ಬೈದೆ ಅಲ್ಲ, ಹೊಡೆದೆ ಅಲ್ಲ ಅನ್ನೋದು ಕಾಡುತ್ತೆ. ಸೊ ಮಾನಸಿಕವಾಗಿ ನಮ್ಮನ್ನ ಹಂತವಾಗಿ ತಿಂದಾಕ್ಬಿಡುತ್ತೆ ಈ ನಮ್ಮ ಕೋಪ. ಸೊ ಕೋಪ ಬಂದಾಗ ಸೈಲೆನ್ಸ್ ಇಂದಾನೆ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಪ್ರೊಫೆಷನ್ಗಿರ್ಬೋದು, ನಿಮ್ಮ ಸಂಬಂಧಗಳಿಗಿರ್ಬೋದು, ಟೋಟಲಿ ನಿಮ್ಮ ಜೀವನಕ್ಕೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಯಾರ್ಯಾರು ನಿಮ್ಮ ಸರೌಂಡಿಂಗ್ ಕೋಪಿಷ್ಟ್ರು ಇದಾರೋ ಅವರಿಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.